ಥೇಲ್ಸ್ ಪ್ರಮೇಯದ ಸಾಧನೆ. ಹೇಳಿಕೆ: ತ್ರಿಭುಜದ ಯಾವುದಾದರೂ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಥೇಲ್ಸ್ ಪ್ರಮೇಯದ ಸಾಧನೆ. ನಿಮ್ಮ ಮುಂದೆ ಚಿತ್ರ. ABC ತ್ರಿಭುಜಕ್ಕೆ DE ಸಮಾಂತರವಾಗಿ ಒಂದು BCಗೆ ಸಮಾಂತರವಾಗಿ DE ರೇಖೆಯನ್ನು ಎಳೆದಿದೆ. ದತ್ತ ತ್ರಿಭುಜ ABCಯಲ್ಲಿ DE ಸಮಾಂತರ BC. ಸಾಧನೀಯ: AD by DB is equal to AE by EC ಎಂದು ನಾವು ಸಾಧಿಸಬೇಕಾಗಿದೆ. ಇದು ಸಾಧನೀಯ. ರಚನೆ: DC ಮತ್ತು EBಗಳನ್ನು ಸೇರಿಸಿದೆ. EN ಲಂಬ ABಗೆ ಲಂಬವಾಗಿ EN ಎಳೆದಿದೆ. ACಗೆ ಲಂಬವಾಗಿ DM ಅನ್ನು ಎಳೆದಿದೆ. EN ಪರ್ಪೆಂಡಿಕ್ಯುಲರ್ ಟು AB, DM ಪರ್ಪೆಂಡಿಕ್ಯುಲರ್ ಟು ACಗೆ ಎಳೆದಿದೆ. ಸಾಧನೆ: ತ್ರಿಭುಜ ADE ಮತ್ತು ತ್ರಿಭುಜ BDEಯಲ್ಲಿ ತ್ರಿಭುಜ ADA ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ BDE ವಿಸ್ತೀರ್ಣ ಅರ್ಧ ಇಂಟು AD ಇಂಟು EN ಅರ್ಧ ಇಂಟು BD ಇಂಟು EN ಅರ್ಧ ಅರ್ಧ ಮತ್ತು EN ಕ್ಯಾನ್ಸಲ್ ಆಗಿ AD ಬೈ DB. ಇದು ಸಮೀಕರಣ 1. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ವಿದ್ಯಾರ್ಥಿಗಳೇ, ಎತ್ತರವನ್ನು ನಾವು EN ಅಂತ ತಗೊಂಡಿದ್ದೀವಿ ಎರಡೂ ತ್ರಿಭುಜದಲ್ಲಿ. ಇದು ಸಮೀಕರಣ AD ಬೈ DB. ಇದು ಸಮೀಕರಣ 1. ಅದೇ ರೀತಿ ತ್ರಿಭುಜ ADE ಮತ್ತು EDCಯಲ್ಲಿ ತ್ರಿಭುಜ ADEಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ EDCಯ ವಿಸ್ತೀರ್ಣ ಅರ್ಧ ಇಂಟು AE ಪಾದ DM ಎತ್ತರ ಅರ್ಧ ಇಂಟು EC ಪಾದ ಮತ್ತು DM ಎತ್ತರವನ್ನು ತಗೊಂಡೀವಿ. ಅರ್ಧ ಅರ್ಧ ಕ್ಯಾನ್ಸಲ್, DM ಕ್ಯಾನ್ಸಲ್ ಆಗಿ AE ಬೈ EC. ಇದು ಸಮೀಕರಣ 2. ನಾವು ಪಾದವನ್ನು AE ಮತ್ತು EC ಅಂದ್ಕೊಂಡು DM ಅನ್ನು ಎತ್ತರ ತಗೊಂಡಿವಿ ಎರಡು ತ್ರಿಭುಜದಲ್ಲಿ. AE ಬೈ EC. ಇದು ಸಮೀಕರಣ 2. ಮುಂದೆ ಇರುವುದು ಸಮೀಕರಣ 1 ಮತ್ತು 2ರಿಂದ AD ಬೈ DB ಈಸ್ ಈಕ್ವಲ್ ಟು AE ಬೈ EC. ಕಾರಣ ತ್ರಿಭುಜ BDE ಸರ್ವಸಮ ತ್ರಿಭುಜ CDE ಒಂದೇ ಪಾದ ಇದೆ, ಆದ್ದರಿಂದ ಇದು ಸರ್ವಸಮದ ಪ್ರಕಾರ AD ಬೈ DB ಈಸ್ ಈಕ್ವಲ್ ಟು AE ಬೈ EC ಇತಿ ಪ್ರಮೇಯ. ಈ ರೀತಿ ನಾವು ಥೇಲ್ಸ್ ಪ್ರಮೇಯವನ್ನು ನಾವು ಸುಲಭವಾಗಿ ಸಾಧಿಸ್ಬೋದು. ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾವ್ ಎ ನೈಸ್ ಡೇ.